ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹಣ್ಣನ್ನು ಪ್ರತಿ ಶುಕ್ರವಾರ ನೈವೇದ್ಯಕ್ಕೆ ಇಡೋದ್ರಿಂದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಮನೆಯಲ್ಲಿ ಏನೂ ಕೂಡ ಮಾಡೋದಕ್ಕೆ ಆಗದೆ ಇದ್ದಾಗ ಅಥವಾ ಪ್ರತಿ ಶುಕ್ರವಾರ ಈ ಹಣ್ಣನ್ನು ನೈವೇದ್ಯಕ್ಕೆ ಇಡ್ಬೋದು. ಇನ್ನು ಮನೆಗೆ ಬಂದಂಥ ಮುತ್ತೈದೆಯರನ್ನ ಕುಂಕುಮಕ್ಕೆ ಅಂತ ಕರೆದಾಗಲೂ ಕೂಡ ಇಬ್ಬರಿಗಾದ್ರೂ ಕೂಡ ಫಲ ತಾಂಬೂಲದ ಜೊತೆಗೆ ಈ ಒಂದು ಹಣ್ಣನ್ನು ಕೊಡೋದ್ರಿಂದ ಲಕ್ಷ್ಮೀ ದೇವಿ ತುಂಬಾ ಸಂತೋಷ ಆಗ್ತಾರೆ. ಹಾಗೆ ನಮಗಿರುವ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಾವು ಸಂಜೆ ಹೊತ್ತು ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಮನೆಯ ಗೃಹಿಣಿಯರು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಒಂದಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಇದರಿಂದ ನಮಗೂ ಕೂಡ ಮತ್ತು ಮನೆಯಲ್ಲಿರೋರಿಗೂ ಕೂಡ ಕಿರಿಕಿರಿ ಅನಿಸುತ್ತೆ. ಇದಿಷ್ಟೇ ಅಲ್ಲ, ದೇವರಿಗೂ ಕೂಡ ತುಂಬ ಕಿರಿಕಿರಿ ಅನಿಸುತ್ತೆ. ದೇವತೆಗಳು ಮನೆಯಲ್ಲಿ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ದೊಡ್ಡವರು ಈ ಥರ ಮಾತನ್ನು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ. ಸಂಜೆ ದೀಪ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ. ಇನ್ನು ಕರ್ಪೂರದ ಆರತಿ ಇನ್ನೂ ಉರಿತಾನೆ ಇರುತ್ತೆ. ಹೊರಗಡೆ ಹೋಗಬಾರ್ದು. ನಾವು ಹೋಗುವಂಥ ಕೆಲಸ ಆಗೋದೇ ಇಲ್ಲ. ಈ ತಪ್ಪನ್ನು ಕೂಡ ಯಾರೂ ಮಾಡಬೇಡಿ. ಮತ್ತು ಲಕ್ಷ್ಮಿಗೆ ಪ್ರಿಯವಾದ ಹಣ್ಣು ಯಾವುದು ಎಲ್ಲನೂ ಕೂಡ ವಿವರವಾಗಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ಆದರೆ ನಾವು ಮಾಡುವಂಥ ತಪ್ಪಾದ್ರೂ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಒಂದು ಹಣ್ಣು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಣ್ಣು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಈ ಹಣ್ಣು ಬಂದು ನಮ್ಮೆಲ್ಲರಿಗೂ ಗೊತ್ತಿರುವ ಹಣ್ಣು, ಅದು ದಾಳಿಂಬೆ ಹಣ್ಣು ಅಥವಾ ಸಂಸ್ಕೃತದಲ್ಲಿ ದಾಳಿಮ ಅಂತಾರೆ. ಶುಕ್ರವಾರ ಈ ಹಣ್ಣನ್ನ ದೇವಿಗೆ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಬೇಗನೆ ಸುಧಾರಿಸುತ್ತೆ. ನಾವು ವೈಭವಲಕ್ಷ್ಮಿ ವ್ರತ ಮತ್ತೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಪೂಜೆಗೆ ಇಡಬೇಕು. ಈ ಹಣ್ಣು ತುಂಬಾನೇ ಬೆಲೆ ಜಾಸ್ತಿ ಕೂಡ. ಆದ್ರೂ ಒಂದಿಬ್ರಿಗಾದ್ರೂ ಸರಿನೇ ತಾಂಬೂಲ ಕೊಡ್ತೀರಾ ಅಂದ್ರೆ ಅದ್ರ ಜೊತೆಗೆ ಒಂದೊಂದು ದಾಳಿಂಬೆ ಹಣ್ಣನ್ನ ಇಟ್ಟು ಒಬ್ರಿಗಾದ್ರೂ ಸರಿನೇ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ನಮಗೆ ತುಂಬಾನೇ ಒಳ್ಳೆಯದಾಗುತ್ತೆ. ದಾಳಿಂಬೆ ಹಣ್ಣನ್ನ ದಾನ ಮಾಡೋದು ತುಂಬಾನೇ ಶ್ರೇಷ್ಠ. ಇದಕ್ಕೋಸ್ಕರ ಶುಕ್ರವಾರ ಸಾಧ್ಯವಾದಷ್ಟು ಇಡಲೇಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ನಿಮಗೆ ಬೇರೆ ಏನೂ ನೈವೇದ್ಯ ಮಾಡೋದಕ್ಕೆ ಆಗದೆ ಇದ್ದಾಗ ನೀವು ಬಾಳೆಹಣ್ಣು ಆ ಥರ ಏನಿರ್ತೀರ ಅದ್ರ ಜೊತೆಗೆ ದಾಳಿಂಬೆ ಹಣ್ಣನ್ನು ಕೂಡ ಬಿಡಿಸಿ ಇಡಬೇಕು. ತುಂಬಾ ಒಳ್ಳೆಯದು. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದಕ್ಕಿಂತ ಬೇಗನೆ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಶುಕ್ರವಾರ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಹಬ್ಬದ ರೀತಿನೇ ಇರುತ್ತೆ. ಅದರಲ್ಲೂ ದೇವಿನ ನೋಡೋದಕ್ಕೆ ನಮ್ಮ ಎರಡೂ ಕಣ್ಣು ಸಾಲದು. ಹಾಗೆಯೇ ಆ ಪೂಜೆನ ಮಾಡುವಂಥ ಹೆಣ್ಮಕ್ಳ ಮುಖದ ಕಳೆನೂ ಅಷ್ಟೇ ಲಕ್ಷ್ಮೀ ಕಳೆ ಥರನೇ ಇರುತ್ತೆ. ಇದು ನಿಮಗೂ ಕೂಡ ಗೊತ್ತು. ಇನ್ನು ದೀಪ ಹಚ್ಚಿದ ಮೇಲೆ ಮನೆಯಲ್ಲಿರುವ ಹೆಂಗಸರು ಯಾವುದೇ ರೀತಿ ಈ ತಪ್ಪುಗಳನ್ನು ಮಾಡಬಾರ್ದು. ಮನೆಯಲ್ಲಿ ಈಗ ನಾವು ಪೂಜೆನ ಮಾಡ್ಕೊತಾ ಇರ್ತೀವಿ. ಅಕ್ಕಪಕ್ಕದ ಮನೆಯ ಮಕ್ಕಳು ಯಾರಾದರೂ ಅವರೇ ನಾವು ಕರೆದಿಲ್ಲ ಅಂತ ಅಂದ್ರೂ ಮನೆಗೆ ಬಂದಾಗ ಅದು ತುಂಬ ಒಳ್ಳೆಯದು, ಶುಭ ಸೂಚಕ ಅಂತಲೇ ಹೇಳ್ಬೋದು. ಅದರಲ್ಲೂ ಹೆಣ್ಮಕ್ಳು ಬಂದರೆ ತುಂಬ ಒಂದು ಅದೃಷ್ಟ ಅಂತಲೇ ತಿಳ್ಕೊಬೇಕು. ನಮಗೆ ಒಂದು ಒಳ್ಳೆ ಶುಭ ಸಮಯ ಶುರು ಆಗಿದೆ ಅಂತಲೇ ತಿಳ್ಕೊಬೇಕು. ಮಕ್ಕಳೇನಾದರೂ ಬಂದರು, ಇವಾಗ ತಾನೇ ನಾನು ಪೂಜೆ ಮಾಡಿದ್ದೀನಿ, ಮಕ್ಕಳು ಬಂದರೆ ಗಲೀಜು ಮಾಡ್ತಾರೆ, ಹೊಸ್ಲಲ್ಲಿ ರಂಗೋಲಿನ ಅಳಿಸ್ಬಿಡ್ತಾರೆ, ಹೂ ಕಿತ್ತಾಕ್ಬಿಡ್ತಾರೆ. ಈ ಥರ ಎಲ್ಲ ಮಾಡಬೇಡ, ಆಮೇಲೆ ಬಾ ಅಂತ ದಯವಿಟ್ಟು ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಪೂಜೆ ಆಗಿದ ತಕ್ಷಣ ಮಕ್ಕಳು ಅವರಾಗೆ ಬಂದರೆ ನಿಮ್ಮ ಮನೆಗೆ ಅಂತ ಅಂದರೆ ಅದು ತುಂಬ ಒಳ್ಳೆ ಸೂಚನೆ ಅಂತಲೇ ತಿಳ್ಕೊಳ್ಳಿ. ಆ ಮಕ್ಕಳು ಬಂದಾಗ ಬರೀ ಕೈಯಲ್ಲಿ ಹಾಗೆ ಕಳಿಸ್ಬೇಡಿ. ಅವರಿಗೆ ಏನಾದರೂ ತಿನ್ನೋದಕ್ಕೆ ಹಣ್ಣು ಅಥವಾ ಚಾಕ್ಲೇಟ್ ಏನಾದರೂ ಸರಿ, ನಿಮ್ಮ ಮನೆಯಲ್ಲಿ ತಿನ್ನುವಂಥ ವಸ್ತು ಏನಾದರೂ ಇದ್ದರೆ ಕೊಡಿ. ಅದನ್ನು ತಿಂದು ಅವರು ಖುಷಿಯಾಗಿ ಹೋಗ್ತಾರೆ. ಇದರ ಅರ್ಥ ಆ ದೇವರೇ ಈ ರೂಪದಲ್ಲಿ ಬಂದು ನೀವಿಟ್ಟಿರುವ ನೈವೇದ್ಯ ಸ್ವೀಕರಿಸಿ ಹೋಗ್ತಿದ್ದಾರೆ ಅಂತ ಅರ್ಥ. ಇನ್ನು ನೀವು ಹೊರಗಡೆ ಹೋಗಬೇಕಾದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಇದ್ದಾಗ ಆವಾಗಲೂ ಕೂಡ ಅಷ್ಟೇ, ಯಾರಾದರೂ ಮಕ್ಕಳನ್ನ ಎತ್ಕೊಂಡು ನಿಂತಿದ್ರೆ ಆ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗಿ. ನೀವು ಹೋಗುವಂಥ ಕೆಲಸ 100% ಸಕ್ಸಸ್ ಆಗುತ್ತೆ. ಇದಕ್ಕೇನೆ ನೀವು ನೋಡಿರ್ಬೋದು, ಗುರುತು ಪರಿಚಯ ಇಲ್ಲ ಅಂದರೂ ಕೂಡ ಮಕ್ಕಳನ್ನ ಮಾತಾಡಿಸಿ ಮುದ್ದು ಮಾಡಿ ಹೋಗ್ತಾರೆ. ಆಗ ಅವರು ಹೋಗುವಂಥ ಕೆಲಸ ಆಗುತ್ತೆ ಅಂತ ಅರ್ಥ. ಆ ಮಕ್ಕಳು ನಿಮಗೆ ನಗ್ನಗ್ತಾ ಟಾಟಾ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಹೋಗುವಂಥ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಮನೆಗೆ ಬಂದು ಗಲೀಜು ಮಾಡ್ತಾರೆ ಅಂತ ಬೈಯೋದು, ಹೋಗು ಅನ್ನೋದು ಆ ಥರ ಏನೂ ಮಾಡಬೇಡಿ. ಹೆಣ್ಮಕ್ಳು ನಮ್ಮನ್ನು ನೋಡಿ ಕರೆಯೋದು, ಕೈ ಚಾಚಿ ಮಾತಾಡ್ಸೋದು ಈ ಥರ ಮಾಡ್ತಾ ಇದ್ದರೆ
ತುಂಬಾ ಒಳ್ಳೇದು. ಮತ್ತೆ ದೀಪ ಹಚ್ಚಿದ ಮೇಲೆ ಕೂಗಾಡೋದು, ಕಿತ್ತಾಡೋದು, ತುಂಬಾ ಜೋರಾಗಿ ಮಾತಾಡೋದು ಈ ತರ ಎಲ್ಲ ಮಾಡಬಾರ್ದು. ಇನ್ನು ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಗದರಿಸೋದು, ಬೈಯೋದು, ಒಡೆಯೋದು, ದೀಪ ಹಚ್ಚಿದ ಮೇಲೆ ಈ ತರ ತಪ್ಪುಗಳನ್ನ ಮಾಡಬಾರ್ದು. ಇನ್ನು ಪೂಜೆ ಆದ್ಮೇಲೆ ತಲೆ ಬಾಚಿ ನಿಂತ್ಕೊಳ್ಳೋದು, ಕೂದಲೆಲ್ಲ ಹರಡ್ಕೊಂಡು ನಿಂತ್ಕೊಳ್ಳೋದು ಈ ತರ ಎಲ್ಲ ಮಾಡಬಾರ್ದು. ಅದು ಸಂಜೆ ಹೊತ್ತು ನಾನು ಹೇಳ್ತಾ ಇರೋದು. ಅದು ದೀಪ ಹಚ್ಚಿದ ಮೇಲೆ ಈ ತರ ಮಾಡಬಾರ್ದು. ಇನ್ನು ನೀವು ದೀಪ ಹಚ್ಚೋಕ್ಕಿಂತ ಮುಂಚೆನೆ ನೀವು ತಲೆನೆಲ್ಲ ಬಾಚ್ಕೊಂಡ್ಬಿಟ್ಟು ನೀವು ರೆಡಿ ಆಗ್ಬಿಟ್ಟು ಆಮೇಲೆ ದೀಪ ಹಚ್ಬೇಕು. ಇಲ್ಲ ಅಂದ್ರೆ ಹಾಗೇನೆ ಗಂಟು ಹಾಕಿರ್ತಿರೋ ಅಥವಾ ಹೇಗೆ ಹಾಕೊಂಡಿರ್ತಿರೋ ಹಾಗೆ ಬಿಡಿ. ದೀಪ ಹಚ್ಚಿದಾದ್ಮೇಲೆ ತಲೆಯನ್ನ ಯಾವುದೇ ಕಾರಣಕ್ಕೂ ಬಾಚಬಾರ್ದು. ಈಗ ದೇವರಿಗೆ ನೀವು ಮಂಗಳಾರತಿ ಎಲ್ಲ ಮಾಡ್ತಾ ಇರ್ತೀರಾ, ಕರ್ಪೂರದ ಆರತಿ ಇನ್ನೂ ಉರಿತಾನೆ ಇರುತ್ತೆ. ಇನ್ನು ಮನೆ ಸದಸ್ಯರು ತುಂಬಾ ಅರ್ಜೆಂಟ್ ಇದೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಹೊರಡುವಾಗ 5 ನಿಮಿಷ ಕಾಯೋದಿಕ್ಕೆ ಹೇಳಿ. ಏಕೆಂದ್ರೆ ಕರ್ಪೂರ ಇನ್ನೂ ಹಾರೋಗಿರೋದಿಲ್ಲ, ಅದಕ್ಕೆ ಮುಂಚೆನೆ ನಾವು ಹೊರಗಡೆ ಹೋಗ್ಬಾರ್ದು. ಅದು ನಾವು ಹೋಗೋ ಕೆಲಸ ಆಗೋದಿಲ್ಲ. ಇದಕ್ಕೋಸ್ಕರ ಪೂರ್ತಿಯಾಗಿ ಕರ್ಪೂರದ ಆರತಿ ಪೂರ್ತಿ ಉರಿದ ನಂತರ ಆಮೇಲೆ ಹೊರಗಡೆ ಹೋಗ್ಬೇಕು. ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ 1-2 ನಿಮಿಷ ಏನೂ ಆಗೋದಿಲ್ಲ. ಇನ್ನು ದೀಪ ಹಚ್ಚಿದಾದ್ಮೇಲೆ ಈ ತಪ್ಪನ್ನ ಮಾಡಲೇಬೇಡಿ. ಅಳುವಂಥದ್ದು, ಇಲ್ಲ ಅಕ್ಕಪಕ್ಕದ ಮನೆಯವರು ಬಂದು ಕೂತ್ಕೊಳ್ಳೋದೇ ಆಗಿರ್ಬೋದು, ಕಷ್ಟ ಸುಖ ಮಾತಾಡೋವಂಥದ್ದೇ ಆಗಿರ್ಬೋದು, ಹತ್ಕೊಳ್ಳೋದು, ಅವರ ಮನೆ ಕಷ್ಟನ ಹೇಳ್ಕೊಂಡು ಅಂಥದ್ದು ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವೇ ಆದರೂ ಅಷ್ಟೇ, ನಿಮ್ಮ ಮನೆಗೆ ಬೇರೆಯವರು ಬಂದರೂ ಅಷ್ಟೇ ಸಂಜೆ ದೀಪ ಹಚ್ಚಿದ ಮೇಲೆ ನೀವೇ ಆದರೂ ಸರಿನೇ ಹೋಗಿ ಕೂತ್ಕೊಳ್ಳೋದು, ಬೇರೆಯವರ ಮನೆಯಲ್ಲಿ ಅಳೋದು ಮಾಡೋದು, ನಮ್ಮ ಮನೆಯಲ್ಲಿ ಈ ಥರ ಕಷ್ಟ ಅಂತ ಹೇಳ್ಕೊಳ್ಳೋದು ದಯವಿಟ್ಟು ಆ ಥರ ಮಾಡಬೇಡಿ. ಈ ಥರ ಮಾಡೋದ್ರಿಂದ ಅವರು ಆಗ್ತಾನೆ ಪೂಜೆ ಮಾಡಿ ಕೂತಿರ್ತಾರೆ. ಅವ್ರಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ. ಈ ಒಂದು ತಪ್ಪನ್ನು ಮಾತ್ರ ಮನೆ ಒಳಗಡೆ ಮಾಡಲೇಬೇಡಿ. ಬೇರೆಯವರ ಬಗ್ಗೆನೇ ಆಗಿರಲಿ, ಖಂಡಿತ ಈ ಥರದ್ದೆಲ್ಲ ದೇವರು ಮೆಚ್ಚೋದಿಲ್ಲ. ಒಂದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿರ್ತೀವಿ, ದೇವರ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ಕೊಳ್ತಾ ನಮ್ಮ ಕಷ್ಟ ಏನಿದೆಯೋ ಅದನ್ನು ಹೇಳ್ಕೊಳ್ತಾ ದೇವರ ಹತ್ತಿರ ಹೇಳ್ಕೊಳ್ತಾ ಇರಬೇಕು. ಅದು ತುಂಬ ಒಳ್ಳೆಯದು. ಆಗ ಮಾಡೋದ್ರಿಂದ ನಮಗೆ ಮಾಡಿದ ಪೂಜೆ ಫಲ ಸಿಗುತ್ತೆ. ಇದನ್ನು ಬಿಟ್ಟು ನಾವು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಪೂಜೆ ಮಾಡಿದ್ರು ಅದರ ಫಲ ನಮಗೆ ಸಿಗೋದೇ ಇಲ್ಲ. ಯಾರೇ ಆಗಲಿ ಅಕ್ಕಪಕ್ಕ ಮನೆಗೆ ಹೋಗೋಕ್ಕಿಂತ ಮುಂಚೆ ಸಮಯ ಸಂದರ್ಭ ನೋಡಿಕೊಂಡು ಹೋಗಬೇಕು. ಅದು ತುಂಬ ಒಳ್ಳೆಯದು. ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು. ಸಂಜೆ ದೀಪ ಹಚ್ಚಿದಾದ್ಮೇಲೆ ಇಬ್ಬರಿಬ್ರು ಮಕ್ಕಳಿದ್ರೆ ಒಬ್ಬರ ಜೊತೆ ಒಬ್ಬರು ಕಿತ್ತಾಡೋದು, ಜಗಳ ಆಡೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಇದಕ್ಕೋಸ್ಕರ ನಾವು ಇವಾಗಿನಿಂದನೇ ಚಿಕ್ಕವರು ಇರುವಾಗಲೇ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರೆ ದೊಡ್ಡವರು ಆದಮೇಲೆ ಅವ್ರಿಗೆ ಅಭ್ಯಾಸ ಆಗುತ್ತೆ. ದೊಡ್ಡವರಾಗಿ ನಾವು ಕೂಡ ಇದನ್ನು ಪಾಲಿಸೋದ್ರಿಂದ ಅಮ್ಮ ಬೈತಾರೆ, ಸಂಜೆ ಆಗಿದೆ ದೀಪ ಹಚ್ಚಿದರೆ ನಾವು ಕಿರ್ಚಾಡಬಾರ್ದು, ಜೋರಾಗಿ ಮಾತಾಡಬಾರ್ದು, ಜಗಳ ಆಡಬಾರ್ದು, ಮೆತ್ತಗೆ ಮಾತಾಡಬೇಕು, ಸೈಲೆಂಟ್ ಆಗಿರಬೇಕು. ಈ ಥರದ್ದೆಲ್ಲ ಮಕ್ಕಳಿಗೂ ಕೂಡ ಅಭ್ಯಾಸ ಆಗ್ತಾ ಹೋಗುತ್ತೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ದೊಡ್ಡವರು ಹೇಳ್ತಾರೆ. ಆದಷ್ಟು ತಾಳ್ಮೆಯಿಂದ ಶಾಂತಿಯಾಗಿರಬೇಕು. ಆದಷ್ಟು ಮೌನವಾಗಿದ್ರೇ ತುಂಬ ಒಳ್ಳೆಯದು. ತುಂಬ ಸಾಮಾನ್ಯವಾದ ವಿಚಾರನೆ, ತುಂಬ ಜನ ಮಾಡುವಂಥ ತಪ್ಪುಗಳೇ ಇವು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಹಾಗೆ ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಂಡಂಗೂ ಆಗುತ್ತೆ. ಹಾಗೆ ನೀವು ತಿಳ್ಕೊಂಡಾದ್ಮೇಲೆ ಬೇರೆಯವ್ರಿಗೂ ಕೂಡ ನೀವು ನಿಮಗೆ ಗೊತ್ತಿರೋರಿಗೆ ತಿಳಿಸ್ಬೇಕು. ನಿಮಗೂ ಕೂಡ ಒಳ್ಳೆ ಫಲಗಳೇ ಸಿಗ್ತಾ ಹೋಗುತ್ತೆ. ಏಕೆಂದರೆ ಒಳ್ಳೆ ವಿಚಾರಗಳು, ಒಳ್ಳೆ ದಾರಿಗಳನ್ನು, ಒಳ್ಳೆ ಕೆಲಸಗಳನ್ನು ನಾವು ಹೆಚ್ಚು ಹೆಚ್ಚು ಜನರಿಗೆ ತಿಳಿಯೋ ಥರ ಮಾಡೋದ್ರಿಂದ ಇದರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆ ಫಲಗಳೇ ಸಿಗುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ, ಸಂಜೆ ದೀಪ ಹಚ್ಚಿದ್ಮೇಲೆ ನಾವು ಯಾವ್ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಮನೆಯಲ್ಲಿ ಅಂತ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.